ಸಂವಿಧಾನದ ವಿಧಿ 19ನೇ ವಿಧಿಯ ಪ್ರಕಾರ ತುಮಕೂರು ಜಿಲ್ಲೆಯಲ್ಲಿ ಹಲವಾರು ನ್ಯೂನತೆಗಳಿಗೆ ಸಂಬಂಧಪಟ್ಟಂಗೆ ಸಂಘ ಸಂಸ್ಥೆಗಳು ಪ್ರತಿಭಟನೆ ಮಾಡ್ತವೆ. ಆ ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕನ್ನೇ ಕಿತ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿಗಳು ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಅವ್ರ ಸುತ್ತೋಲೆ ಭಾಳ ಸ್ಪಷ್ಟವಾಗಿದೆ. ಕೇವಲ ಸಂಘ ಸಂಸ್ಥೆಗಳು ಮಾತ್ರ ಅವ್ರು ಗುರುತಿಸ್ತಾರೆ, ರಾಜಕೀಯ ಪಕ್ಷಗಳನ್ನ ಬಿಟ್ಟೇ ಬಿಡ್ತಾರೆ. ವ್ಯವಸ್ಥೆ ಒಳಗಡೆ ರಾಜಕೀಯ ಪಕ್ಷಗಳು ಪ್ರತಿಭಟನೆ ಮಾಡಲ್ವಾ? ಅವರ ಸುತ್ತೋಲೆನಲ್ಲೇ ಇಂಥ ತಾರತಮ್ಯ ಇದೆ. ಯಾವ ಕಾರಣಕ್ಕಾಗಿ ಈ ರೀತಿ ರಾಜಕೀಯ ಪಕ್ಷಗಳನ್ನ ಹೊರತುಪಡಿಸಿ ಸಂಘ ಸಂಸ್ಥೆಗಳು ಜನಸಾಮಾನ್ಯರು ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕನ್ನು ಯಾಕೆ ಕಿತ್ಕೊಂಡ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಯಾವ ರೀತಿ ಇವರು ಪ್ರತಿಪಾದಿಸ್ತಾರೆ? ಹಾಗಾದರೆ ಜಿಲ್ಲಾಧಿಕಾರಿಗಳ ಆದೇಶ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಗೊತ್ತೇ ಇಲ್ವಾ? ಸಂವಿಧಾನದ ಉಲ್ಲೇಖವನ್ನು ಯಾವ ರೀತಿ ಇವರು ಮೊಟಕುಗೊಳಿಸ್ತಾರೆ? ಯಾಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಪಥವನ್ನು ಕಿತ್ಕೊಳ್ತಾ ಇದ್ದಾರೆ? ಹಂಗಾದರೆ ಇವರು ಅಭಿವೃದ್ಧಿ ಮಾಡಿದರೆ ಯಾಕೆ ಪ್ರತಿಭಟನೆಗಳನ್ನು ಯಾಕೆ ವಿರೋಧಿಸ್ತಾರೆ? ಜನರ ಹಕ್ಕನ್ನೇ ಕಿತ್ಕೊಳ್ತೀವಿ ಅಂತಕ್ಕಂಥದ್ದು ಆಡಳಿತದ ದುಷ್ಟತನದ ಪರಮಾವಧಿ ಇದು. ಜಿಲ್ಲಾಧಿಕಾರಿಗಳಿಗೆ ನೀಡಿರ್ತಕ್ಕಂಥ ಒಂದು ಸರ್ಕಾರಿ ವಾಹನ, ಆ ವಾಹನ ದುರ್ಬಳಕೆಯಾಗಿದೆ ಅಂತನ್ನ ಸ್ವತಃ ಜಿಲ್ಲಾಧಿಕಾರಿಗಳ ವಾಹನ ಚಾಲಕನೇ ಮಾಧ್ಯಮಗಳ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪ್ರಚಾರ ಆಗಿದೆ. ಯಾಕೆ ಇದುವರೆಗೂ ಜಿಲ್ಲಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ? ಯಾಕೆ ಜನರ ತೆರಿಗೆ ಹಣ ಅಲ್ವಾ ಅದು? ವೈಯಕ್ತಿಕ ನೆಲೆಗಟ್ಟಿಗೆ ಅಥವಾ ದುರ್ಬಳಕೆ ಆಗಿದ್ದರೆ ಅದಕ್ಕೆ ಉತ್ತರದಾಯಿತ್ವ ಯಾರು ಕೊಡಬೇಕು? ಜಿಲ್ಲಾಧಿಕಾರಿಗಳಿಗೆ ಕೊಡಬೇಕು. ಅವರೇ ಯಾಕೆ ಕೊಟ್ಟಿಲ್ಲ ಇಷ್ಟು ದಿನ? ಭಾಳ ಗಂಭೀರವಾದಂಥ ಒಂದು ಆರೋಪ ಇದು.